ಇಂದು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಏನಿದೆ ಮಾರೋಡಿ ಸಮಾಜದ ಅಭಿವೃದ್ಧಿ ಸಂಘದ ವತಿಯಿಂದ ಅರ್ಥಪೂರ್ಣದಿಂದ ವಿಜೃಂಭಣೆಯಿಂದ ಇವತ್ತು ಆಚರಣೆಯನ್ನು ಅನ್ನಪ್ರಸಾದದ ಮೂಲಕ ಆಚರಣೆ ಮಾಡಿ ಮತ್ತು ಬಾಬಾ ಸಾಹೇಬರು ಇವತ್ತು ಜಯಂತಿ ಉತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಓಣಿಯ ಹಿರಿಯ ಮುಖಂಡರು ಮತ್ತು ಓಣಿಯ ಅಧ್ಯಕ್ಷರಾದಂಥ ನಮ್ಮ ಶಾಯರ್ ಪಾಟೀಲ ರಾಜ್ ತಿಲಕ ಮತ್ತು ಮುರಳಿ ಅನಿಲ ಮತ್ತು ಸುಧೀರ ಟಿಪ್ಪು ಪಾಟೀಲ ಶರೀಫ್ ಕಾಳೆ ಸಂಜಯ್ ಪಾಟೀಲ ಮತ್ತು ಎಲ್ಲ ಬಳಗ ಕೂಡಿ ಅಭಿಮಾನಿ ಬಳಗ ಕೂಡಿ ಮಾಂಗೋಡಿ ಸಮಾಜ ಹಿರಿಯ ಮುಖಂಡರು ಯುವಕರು ಬಳಗ ಕೂಡಿ ಇವತ್ತು ಬಹಳ ಉತ್ಸವದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಜಯಂತಿ. ಅವರಿಗೆ ನಾನು ತುಂಬ ಅಭಿನಂದನೆ ಹೇಳ್ತೀನಿ. ಸಂಘ ಹಿಡಿದು ನಾವು ಈಗ ಬಂದಂಥ ಎಲ್ಲ ನಾವು ಸರ್ವಧರ್ಮ ನಾಯಕರಿದ್ದೀವಿ. ಇಲ್ಲಿ ಬಂದಂಥ ಧರ್ಮೇಶ್ವರ ನಮ್ಮ ಶೇಖರ್ ಇದ್ದಾರೆ. ಇವರು ನೋಡಿ ನಾವು ಭಾಳ ಮೆಚ್ಚುಗೆ ಮಾಡ್ತೀವಿ ಮಾಂಗೋಡಿ ಸಮಾಜಕ್ಕೆ. ಈಗ ಅನಿಲ್ ಅವರು ಭಾಳ ಒಳ್ಳೆ ಮಾತಾಡಿದ್ರು. ಬಾಬಾ ಸಾಹೇಬರು ಶಿಕ್ಷಣ ಹೋರಾಟ ಸಂಘಟನಾ ಏನು ಹಾಕ್ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರು. ಅವ್ರು ಭಾರತ ದೇಶಕ್ಕೆ ಭಾಳ ದೊಡ್ಡ ಅಪಾರ ಕೊಡುಗೆ ಅದ. ಈಗ ಬೆಳೆಯಂಥ ಯುವ ಪೀಳಿಗೆಗಳು ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನವನ್ನು ತಿಳ್ಕೊಂಡು ಅಭಿವೃದ್ಧಿ ಪಡ್ಕೊಂಡು ಮುಂದೆ ಆಗಬೇಕು. ಈಗ ನಾವು ಹಿಂದುಳಿದ ಜಾತಿ 101 ಕೆಟಗರಿನಲ್ಲಿ ಈಗ ಬಹಳಷ್ಟು ನಾವು ಮುಂದೆ ಬರೋರಪ್ಪ ಅಂದ್ರೆ 1000ನಲ್ಲಿ ಲಕ್ಷದಲ್ಲಿ ಒಂದು ನಮ್ಮ ಅನಿಲ್ ಅವರು ಅಡ್ವೊಕೇಟ್ ಆಗಿದ್ದಾರೆ. ಕೆಲವು ವಿವಿಧ ಧರ್ಮ 101 ಕೆಟಗರಿ ಅಲೆಮಾರಿಗಳಿದ್ದಾಗ ಭಾಳ ಬಡ ಜನ ಭಾಳ ನಿರ್ಗತಿ ಪರಿಸ್ಥಿತಿಯಲ್ಲಿ ನಾವು ಇದ್ದವರು. ಬಾಬಾ ಸಾಹೇಬರದು ನಾವೆಷ್ಟು ವರ್ಣನೆ ಮಾಡಿದರೂ ಕಡಿಮೆ ಇದೆ. ಅವ್ರಲ್ಲಿಂದ ನಾವು ಇವತ್ತು ರಾಜಕೀಯದಲ್ಲಿ ಆಗಲಿ ಎಲ್ಲಿ ಆಗಲಿ ಭಾರತ ದೇಶದಲ್ಲಿ ನಮಗೆ ಅವ್ರದ್ದೊಂದು ಆಶೀರ್ವಾದ ಇರಲಿ ಎಂದು ನಾವು ಭಾಳಷ್ಟು ಅಭಿವೃದ್ಧಿ ಇದ್ದೇವೆ. ನಮ್ಮಿಂದ ಯಾರೇ ಇದ್ದಾರೆ ಬಾಬಾ ಸಾಹೇಬರು ಕೊಡುಗೆ ಭಾಳ ಅಪಾರ ಇದೆ ಅಂತ ನಮಗೆ ಯಾವುದೇ ಜನಾಂಗದವರು ನಮಗೆ ಮರ್ಯಾದೆ ಕೊಡ್ತಾರೆ. ಮತ್ತು ಅವರು ಏನದ ಒಂದೇ ಜನಾಂಗದಂಥ ನಾಯಕರಲ್ಲ, ಸರ್ವಧರ್ಮ ನಾಯಕರು ಅವರು ಬಾಬಾ ಸಾಹೇಬರು. ಅವ್ರದ್ದು ನಾವು ಕೋಟಿ ಗಂಟೆ ವರ್ಣನೆ ಹೇಳಿದ್ರು ಕಡಿಮೆ ಅದ. ಇವತ್ತೇನಿದೆ ಭಾಳ ಅರ್ಥಪೂರ್ಣವಾಗಿ ಏನದ ಜಯಂತಿ ಆಚರಣೆ ಮಾಡಿದ್ದಾರೆ. ನಮ್ಮ ಬ್ರದರ್ ಆದಂಥ ಶಾಯರ್ ಪಾಟೀಲ್ ಅಣ್ಣನವರು ಮತ್ತು ಅವ್ರ ದೊಡ್ಡ ಬಳಗ ನಮ್ಮ ರಾಜ್ ತಿಲಕ ಅನಿಲ್ ಪಾಟೀಲ ಅವರು ನಮ್ಮ ಜೊತೆ ಎಲ್ಲ ಪಾಟೀಲ್ ಕೂಡಿ ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನಿಸ್ತೀನಿ. ಮತ್ತು ಇದೇ ಪ್ರಕಾರ ಮುಂದುವರಿಸಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಯಾವುದೇ ಕರೀಲಿ ಅವ್ರ ಜೊತೆ ಇರ್ತೀನಿ ಮತ್ತು ಅಭಿವೃದ್ಧಿ ಮಾಡಬೇಕು. ಶಿಕ್ಷಣ ಹೋರಾಟ ಸಂಘಟನೆ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಪ್ರಕಾರ ನಾವು ವರ್ಷದಲ್ಲಿ 2 ಸಲ 3 ಸಲ ತರಬೇತಿ ಹೇಳಬೇಕು. ಲಾಯರವರು ನಮ್ಮ ಸಮಾಜ ಬಗ್ಗೆದಾಗ ಅವರಿಗೆ ಅನುಭವ ಇದ್ದಷ್ಟು ಮತ್ತೊಂದಿಗೆ ಇರೋಲ್ಲ. ಎಲ್ಲರೂ ಹುಷಾರಿರುವಂಥ ಸಮಾಜದಲ್ಲಿ ಭಾಳಷ್ಟು ನಿರ್ಗತಿ ಪರಿಸ್ಥಿತಿಗಳಿಂದ ಸಫರ್ ಆಗಿದ್ದಿರ್ತಾರೆ. ಅಂಥವರಿಗೆ ಅವರಿಗೊಂದು ವಿನಂತಿಸ್ತಿಲ್ಲ ಸಾಹೇಬರಿಗೆ. ಅವರು ಅಂತೆಲ್ಲ ನಮ್ಮ ಮಂದಿ ಧರ್ಮಕ್ಕೆ ಅವರೊಂದು ಕೋಚ್ ಕೊಟ್ಟು ಅಭಿವೃದ್ಧಿ ಮಾಡಿ ಒಂದು ಇದು ಮಾಡಬೇಕು. ಒಂದು ತರಬೇತಿ ಮಾಡಿ ಇವ್ರ ಬಗ್ಗೆ ಹೇಳ್ಕೊಡ್ಬೇಕಂತ ಅವರಿಗೆ ಸಮಾಜದ ಜಯಂತಿ ಇಟ್ಟಿದ ಹಿರಿಯ ಮುಖಂಡರಿಗೆ ಯುವಕರಿಗೆ ನಾನು ವಿನಂತಿಸ್ತೀನಿ. ಧನ್ಯವಾದಗಳು. ಶುಭ ಸಂದರ್ಭದಲ್ಲಿ ವಿಶ್ವದ ಮಹಾನ್ ಚಿಂತಕ ಮತ್ತು ಭಾರತದ ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂದು ಏಪ್ರಿಲ್ 14ನೇ 235ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಮಾಂಗಾರೋಡಿ ಅಲೆಮಾರಿ ಸಮುದಾಯದ ವತಿಯಿಂದ ಇಂದು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದಿನ ದಿವಸ ನಮ್ಮೆಲ್ಲರಿಗೆ ಒಂದು ವಿಶೇಷವಾದ ಒಂದು ಹಬ್ಬದ ದಿವಸ. ಸ್ವಾತಂತ್ರ್ಯ ನಮಗೆ ಸಿಕ್ಕಂಥ ಈ ಒಂದು ಮಾನವ ಜನಾಂಗ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ಯಾವ ರೀತಿಯಾಗಿ ಸುಧಾರಣೆ ಆಗಬೇಕೆಂದು ನಮ್ಮ ಸಂವಿಧಾನ ಪ್ರಕಾರ ಒಂದು ಮಾರ್ಗದರ್ಶನ ನೀಡಿದಂತಹ ಮಹಾನ್ ಸಮಾಜ ಸುಧಾರಕ ಮತ್ತು ಎಲ್ಲ ಸಮಾಜದ ಅಗ್ರಗಣ್ಯ ನಾಯಕ ಮತ್ತು ನಮ್ಮ ಆಧುನಿಕ ಯುಗದ ಒಂದು ನಿರ್ಮಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಲಿಗೆ ಚರಣವನ್ನು ಸ್ಪರ್ಶಿಸಿ ನಾವು ಒಂದು 2 ಮಾತುಗಳನ್ನು ಹೇಳಲು ಇಚ್ಛೆ ಪಡುತ್ತಿದ್ದೇವೆ. ಕಾಶ್ಮೀರ ಟು ಕನ್ಯಾಕುಮಾರಿಯಿಂದ ನಮಗೆ ಇವತ್ತು ರೈಟ್ ಟು ಸ್ಪೀಚ್ ಫಂಡಮೆಂಟಲ್ ಆ್ಯಂಡ್ ಡ್ಯೂಟಿ ಸಂವಿಧಾನದ ಆರ್ಟಿಕಲ್ 12 to 35 ಏನು ಸಿಕ್ಕಿದೆ. ನಮ್ಮ ಪ್ರತಿಯೊಂದು ಜನಾಂಗಕ್ಕೆ ಈ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಂಡಂಥ ಈ ಮಹಾನ್ ನಾಯಕ, ಧೀಮಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಒಂದೇ ವಿಶ್ವಕ್ಕೆ ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ SC ST OBC ಎಲ್ಲ
ಒಂದು ಅಲೆಮಾರಿ ಆದಿವಾಸಿ ಜನಾಂಗದ ಮಹಾನ್ ನಿರ್ಮಾತ ಮಹಾಕರ್ತೃ ಅಂತ ಹೇಳ್ಬೋದು ನಾವು. ನಮಗೆ ಒಂದು ಖುಷಿ ಆಗುತ್ತಿದೆ, ನಮಗೆ ಒಂದು ಸಂತೋಷ ಏನಾಗುತ್ತಿದೆ ಅಂದರು. ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಶಿಕ್ಷಣದ ಒಂದು ಅಡಿಪಾಯ ಇದ್ದಿದ್ದಿಲ್ಲ. ಈ ಒಂದು ಪುಣ್ಯಾತ್ಮನ ಈ ಒಂದು ದೇವರ ಆಶೀರ್ವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯದಿಂದ ಎಂಟೈರ್ ಸ್ಟೇಟ್ನಲ್ಲಿ ಮಾಂಗಾರೂಢಿ ಕಮ್ಯುನಿಟಿಯಲ್ಲಿ ಮತ್ತು ನಾ ಇವತ್ತು ಲಾಯರ್ ಆಗಿದ್ದೀನಿ ಅಂದರೆ ಈ ದೇವರ ಪುಣ್ಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಇನ್ನೂ ಕೆಲವರು ವಿದ್ಯಾವಂತರಾಗುತ್ತಿದ್ದಾರೆ. ಮೊದಲಿಗೆ ಫಸ್ಟ್ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಸೂತ್ರ ನಮಗೆ ಹಾಕಿಕೊಟ್ರ, ಆ ಸೂತ್ರದ ಮೇಲೆ ನಾವು ಎಲ್ಲರೂ ನಡೆಯಬೇಕಾಗಿದೆ. ಫಸ್ಟ್ ಎಜುಕೇಷನ್, ಎಲ್ಲಿವರೆಗೆ ಎಜುಕೇಷನ್ ಬರೋದಿಲ್ಲ ಅಲ್ಲಿವರೆಗೆ ಅವೇರ್ನೆಸ್ ಬರೋದಿಲ್ಲ, ಅವೇರ್ನೆಸ್ ಎಲ್ಲಿವರೆಗೆ ಬರೋದಿಲ್ಲ ಅದರ ಸುಧಾರಣೆ ಆಗಲಿಕ್ಕೆ. ಆದರೆ ನಾವು ಈ ಒಂದು ಏನು ಹೋರಾಟ ನಡೀತಿದೆ, ನಮ್ಮ ಒಳ ಮೀಸಲಾತಿ ಹೋರಾಟ, ನಿಮಗೆ ಮೀಡಿಯಾದವ್ರಿಗೆ ಗುರ್ತದವು ಒಳ ಮೀಸಲಾತಿ ಹೋರಾಟ. ಇದು ಯಾರು ಪುಣ್ಯ ಅಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸುಪ್ರೀಂ ಕೋರ್ಟ್ 5 ಬೆಂಚಸ್ ಏನು ಜಜ್ಮೆಂಟ್ ಆಯಿತು. ಅದೇ ರೀತಿಯಾಗಿ ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಸರ್ಕಾರಗಳು ಬಂದು ಎಲ್ಲ ಜನ ಕಾಸ್ಟ್ 101 ಕಾಸ್ಟ್ ಒಳಗೆ ಏನು ಬರಬೇಕಂತ ಎಲ್ಲ ಜನ ಉದ್ಧಾರ ಆಗಬೇಕಂತ ಏನು ಮಾರ್ಗದರ್ಶನ ಹಾಕ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ಪುಣ್ಯಲಿಂಗ ಒಳ ಮೀಸಲಾತಿ ಹೋರಾಟ ಜಯಂತಿ ಪ್ರಯುಕ್ತ ಏನು ಮಾಡತ್ತೀರ? ಜಯಂತಿ ಪ್ರಯುಕ್ತ ನಾವು ಮಾಂಗಾರೂಢಿ ಸಮಾಜ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಟು ಹಮ್ಮಿಕೊಳ್ಳೋಣ. ಆಲ್ರೆಡಿ ನಾನು ನಿಮಗೆ ಮೊದಲು ಹೇಳಿ ಅದ್ರ ಬಗ್ಗೆ 2 ವಿಚಾರಧಾರೆಗಳನ್ನು ನಾವು ಹೇಳೋ ಸಲುವಾಗಿ ನಾವು ಕಾರ್ಯಕ್ರಮ ಮಾಡಿ. ಈಗ ನಾವು ಏರಿಯಾನಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಬಾಬಾ ಸಾಹೇಬ್ ಅವ್ರ ತಿಳುವಳಿಕೆ ಹೇಳ್ತೀವಿ, ಏನು ಮಾಡಬೇಕು ಏನಿಲ್ಲ ಕೃಷಿ. ಮತ್ತು ಅದೇ ರೀತಿಯಾಗಿ ನಾವು ಎಲ್ಲರೂ ಸಮಾಜದವ್ರು ಕೂಡ ಯುವ ಮುಖಂಡರು ಎಲ್ಲರೂ ಕೂಡ ಕೃಷಿ ಹಿರಿಯರು ಕೂಡಿ ಅನ್ನ ಸಂತರ್ಪಣೆ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿವಿ. ಅದರಿಂದ ನಾವು ಈ ಒಂದು ಏರಿಯಾನಲ್ಲಿ ವಿಜೃಂಭಣೆ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ನಾವು ಎಲ್ಲ ಕೂಡ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಮೀಡಿಯಾ ಸಹಕಾರಿಗಳು ಮತ್ತು ಎಲ್ಲ ಜಾತಿದ ಬಗ್ಗೆ ತಾವು ಮೀಡಿಯಾದವರು ಮುಂದೆ ತರ್ತೀವಿ. ಆದರೂ ಮಾಂಗಾರೂಢಿ SC ಅಲೆಮಾರಿ ಜನಾಂಗ ಬಗ್ಗೆ ತಾವು ಕೂಡ ಮೀಡಿಯಾ ನಿಂಬಿ ಸಹಕಾರ ನಿಮ್ಮದು ಒಂದು ಆಶೀರ್ವಾದ ಇರಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನಿಲ್ ಕುಮಾರ್ S ಕಾಂಬ್ಳೆ ಅಡ್ವೊಕೇಟ್.